everyone, welcome to Success Coaching Academy. ಇವತ್ತಿನ ವಿಡಿಯೋದಲ್ಲಿ ನಾವು let's look at some of the important questions which may be asked in your exam. Here is the first question. Appointment of Chief Justice of India comes under which of the following article ಅಂತ ಕೇಳಿದ್ದಾರೆ. And the answer is Article 124 clause 2. ಇದು ಆನ್ಸರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಅಪಾಯಿಂಟ್ಮೆಂಟು ಆರ್ಟಿಕಲ್ 124 ಕ್ಲಾಸ್ 2 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಈ ಆರ್ಟಿಕಲ್ಸ್ ಕೂಡ ಇಂಪಾರ್ಟೆಂಟ್ ಫ್ರಮ್ ದ ಆಸ್ಪೆಕ್ಟ್ಸ್ ಆಫ್ ಲಾ. ಯಾವ್ದು ಆರ್ಟಿಕಲ್ಲು ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋಣ. ಆರ್ಟಿಕಲ್ 126 ಡೀಲ್ಸ್ ವಿತ್ ಆ್ಯಕ್ಟಿಂಗ್ CJI. ಆ್ಯಕ್ಟಿಂಗ್ CJI ಏನು ಅಂತ ಅಂದರೆ ಅಪಾಯಿಂಟ್ಮೆಂಟ್ ಆಫ್ ಆ್ಯಕ್ಟಿಂಗ್ CJI. ಯಾವಾಗ CJI ಅವ್ರದ್ದು ಆಫೀಸ್ ವೇಕೆಂಟ್ ಇರುತ್ತೆ ಆರಲ್ಸ್ ಇಫ್ ಈಸ್ ಅನೇಬಲ್ ಟು ಪರ್ಫಾರ್ಮ್ ಇಸ್ ಡ್ಯೂಟೀಸ್, ಆಗ ಆ್ಯಕ್ಟಿಂಗ್ CJIನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಅದನ್ನು ಆರ್ಟಿಕಲ್ 126 ಮೆನ್ಷನ್ ಮಾಡಿದ್ದಾರೆ. ದೆನ್ ಆರ್ಟಿಕಲ್ 128 ಇಟ್ ಡೀಲ್ಸ್ ವಿತ್ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜಸ್. ಈ ಆರ್ಟಿಕಲ್ ಏನು ಅಂತ ಅಂದರೆ ಯಾವಾಗ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಯಾವುದಾದ್ರು ಕೇಸಲ್ಲಿ ಜಡ್ಜಸ್ ಶಾರ್ಟೇಜ್ ಇದ್ದರೆ ಆಗ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಕ್ಯಾನ್ ಬಿ ಆಸ್ಕ್ ಟು ಸಿಟ್ ದೇರ್ ಟು ರಿಸಾಲ್ವ್ ದಟ್ ಕೇಸ್. ಅದು ಒಂದು ಪಾಯಿಂಟ್. ದೆನ್ ಆರ್ಟಿಕಲ್ 124 ಕ್ಲಾಸ್ 4 ದಿಸ್ ಡೀಲ್ಸ್ ವಿತ್ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ ಅಥವಾ CJI. ಇಂಪೀಚ್ಮೆಂಟ್ ಅಂತಲೂ ಕರೀತಾರೆ. ಬೋತ್ ದ ವರ್ಡ್ಸ್ ಕ್ಯಾನ್ ಬಿ ಯೂಸ್ಡ್ ವೈಲ್ ಗಿವಿಂಗ್ ದ ಕ್ವಶನ್. ಇದೇನು ಅಂತ ಅಂದರೆ CJI ಅಥವಾ ಯಾವುದಾದ್ರೂ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ ಅಲ್ವಾ, ಅವ್ರನ್ನ ರಿಮೂವ್ ಮಾಡಬೇಕು ಅಂದರೆ ಇಟ್ ಈಸ್ ಮೆನ್ಷನ್ಡ್, ದ ಪ್ರೊಸೀಜರ್ ಈಸ್ ಮೆನ್ಷನ್ಡ್ ಇನ್ ಆರ್ಟಿಕಲ್ 124 ಕ್ಲಾಸ್ 4. ಸೊ ದೀಸ್ ಆರ್ ಸಮಥಿಂಗ್ ರಿಲೇಟೆಡ್ ಟು ದೀಸ್ ಆರ್ಟಿಕಲ್ಸ್. ಆ್ಯಂಡ್ ದೆನ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನೆನ್ಪಿಟ್ಕೊಬೇಕು ಅಂತ ಅಂದರೆ ಯು ಮೇ ಬಿ ಕನ್ಫ್ಯೂಸ್ಡ್ ಇಯರ್. ಇಲ್ಲಿ ಏನಾದರೂ ಕ್ವಶನಲ್ಲಿ ಆ್ಯಕ್ಟಿಂಗ್ CJI ಅಂತ ಕೊಟ್ಟರೆ ಯು ಶುಡ್ ಸೆಲೆಕ್ಟ್ ಆರ್ಟಿಕಲ್ 126. ಇಲ್ಲಿ ಟ್ರ್ಯಾಪ್ ಮಾಡೋ ಚಾನ್ಸಸ್ ಇರುತ್ತೆ. ಆ್ಯಕ್ಟಿಂಗ್ CJI ಮತ್ತು CJI ಮಧ್ಯೆ ಕನ್ಫ್ಯೂಸ್ ಆಗಬಾರ್ದು. ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದಾರೆ ಅಲ್ವಾ, ಅವ್ರಿಗೆ ರಿಲೇಟೆಡ್ ಆಗಿ ಕೆಲವು ಕ್ವಶನ್ಸ್ ಬರ್ಬೋದು. ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಏನು ನೆನ್ಪಿಟ್ಕೊಬೇಕು ಅಂತ ಅಂದರೆ ಅಪಾಯಿಂಟ್ಮೆಂಟ್ ಅಂದರೆ CJIನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಪ್ರೆಸಿಡೆಂಟ್. CJIನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡ್ತಾರೆ. ದೆನ್ ಟೆನ್ಯೂರ್ ಬಂದ್ಬಿಟ್ಟು ದೇ ಡೋಂಟ್ ಹ್ಯಾವ್ ಎನಿ ಫಿಕ್ಸ್ಡ್ ಟೆನ್ಯೂರ್, ಬಟ್ CJIಗೆ 65 years ಏಜ್ ಆಗೋವರೆಗೂ they can work as CJI. Then criteria ಏನು ಅಂತ ಅಂದರೆ ಸಿಟಿಸನ್ ಆಫ್ ಇಂಡಿಯಾ. CJI ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ. ಇದು ಒಂದು ಪಾಯಿಂಟು. ದೆನ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ಜಡ್ಜ್ ಆಫ್ ಹೈಕೋರ್ಟ್. ಯಾವುದಾದ್ರೂ ಹೈಕೋರ್ಟಲ್ಲಿ ಜಡ್ಜ್ ಆಗಿ 5 years ವರ್ಕ್ ಮಾಡಿರಬೇಕು. ಇನ್ನೊಂದು ಥರ್ಡ್ ಪಾಯಿಂಟ್ ಏನು ಅಂತ ಅಂದರೆ ಅಡ್ವೊಕೇಟ್ ಆಗಿ 10 years ವರ್ಕ್ ಮಾಡಿರಬೇಕು ಹೈಕೋರ್ಟಲ್ಲಿ. ಇದೆರಡರಲ್ಲಿ ಯಾವ್ದಾದ್ರು ಒಂದಾಗಿರಬೇಕು. ಜಡ್ಜು 5 years ಆಗಿರಬೇಕು ಹೈಕೋರ್ಟಲ್ಲಿ, ಅಥವಾ ಅಡ್ವೊಕೇಟ್ ಆಗಿ 10 years ವರ್ಕ್ ಮಾಡಿರಬೇಕು. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಇದೆ, ಫೋರ್ತ್ ಪಾಯಿಂಟ್. ಇದು ರೇರ್ ಕೇಸು. ಡಿಸ್ಟಿಂಗ್ವಿಶ್ಡ್ ಜರಿಸ್ಟ್ ಅಂತ ಹೇಳ್ಬಿಟ್ಟು. ಇದು ಏನು ಅಂತ ಅಂದರೆ ಡಿಸ್ಟಿಂಗ್ವಿಶ್ಡ್ ಜರಿಸ್ಟ್ ಯಾರು ಅಂತ ಅಂದರೆ ದ ಪರ್ಸನ್ ಹೂ ಈಸ್ ಎಕ್ಸ್ಪರ್ಟ್ ಇನ್ ಲಾ, ಅವ್ರಿಗೆ ಡಿಸ್ಟಿಂಗ್ವಿಶ್ಡ್ ಜರಿಸ್ಟ್ ಅಂತ ಕರೀತಾರೆ. ಅದು ಪ್ರೆಸಿಡೆಂಟ್ಗೆ ಅನಿಸ್ಬೇಕು ದ ಪರ್ಸನ್ ಈಸ್ ಎಕ್ಸ್ಪರ್ಟ್ ಇನ್ ಲಾ ಅಂತ. ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ CJI ಆಗಿ. ಬಟ್ ಇದುವರೆಗೂ ಹಿಸ್ಟ್ರಿಲಿ ಇಂಡಿಯಾದಲ್ಲಿ ಯಾರು ಡಿಸ್ಟಿಂಗ್ವಿಶ್ಡ್ ಜರಿಸ್ನ CJI ಆಗಿ ಅಪಾಯಿಂಟ್ ಮಾಡಿಲ್ಲ.
So these are some important points related to CJI of India. Then next question ನೋಡೋಣ. Who is the current Chief Justice of India ಅಂತ ಇದೆ. And the answer is Justice Suryakant ಅಂತ ಹೇಳ್ಬಿಟ್ಟು. So he is the current CJI. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಇದು ಯಾಕೆ ಬರ್ಬೋದು ಎಕ್ಸಾಮಲ್ಲಿ ಅಂತ ಅಂದರೆ ದಿಸ್ ವಾಸ್ ರೀಸೆಂಟ್ಲಿ ನ್ಯೂಸ್ ಬಿಕಾಸ್ ಹಿ ವಾಸ್ ಅಪಾಯಿಂಟೆಡ್ ಆ್ಯಸ್ CJI ಇನ್ November 2025. ಇದು ಒಂದು ಪಾಯಿಂಟು. ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್ ಈಸ್ he is the 53rd CJI, is the 53rd CJI of ಇಂಡಿಯಾ. ಇದು ಕೂಡ ನೆನ್ಪಿಟ್ಕೊಬೇಕಾಗುತ್ತೆ ಎಷ್ಟನೇ CJI ಅಂತ ಹೇಳ್ಬಿಟ್ಟು ಸೂರ್ಯಕಾಂತ್. ಆಮೇಲೆ ಇನ್ನೊಂದು ಕ್ವಶನ್ ಇಲ್ಲಿ ಏನು ಕೇಳ್ಬೋದು ಅಂತ ಅಂದರೆ ಇವ್ರಿಗಿಂತ ಮುಂಚೆ ಯಾರು CJI ಆಗಿದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯ್.